ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ನೀವು ನನ್ನ ಚಾನಲ್ನ ಫಾಲೋ ಮಾಡ್ತಾ ಇದ್ದರೆ ಯೂಟ್ಯೂಬಲ್ಲಿ ದುಡ್ಡು ಬರೋದು ಹೇಗೆ, ಯೂಟ್ಯೂಬ್ನಲ್ಲಿ ದುಡ್ಡು ಬರಬೇಕು ಅಂತಂದರೆ ಏನು ಕ್ರಿಟೇರಿಯಾನ ನೀವು ಕಂಪ್ಲೀಟ್ ಮಾಡಬೇಕು ಅಂತೇಳಿ ನಿಮಗೆ ತಿಳಿಸಿದ್ದೀನಿ. ಈಗ ಮತ್ತೆ ಹೇಳ್ತಾ ಇದ್ದೀನಿ, ನೀವು ಯೂಟ್ಯೂಬಲ್ಲಿ ದುಡ್ಡು ಬರಬೇಕು ಅಂತಂದರೆ ಫಸ್ಟಿಗೆ ನೀವು 1000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ನೀವು ಶಾರ್ಟ್ಸ್ ವೀಡಿಯೋಸ್ ಮಾಡ್ತಾ ಇದ್ದರೆ 10 ಲ್ಯಾಕ್ ಶಾರ್ಟ್ಸ್ ವ್ಯೂಸ್ ಕಂಪ್ಲೀಟ್ ಆಗಿರಬೇಕು 90 ಡೇಸಲ್ಲಿ. ಒಂದು ವೇಳೆ ನೀವು ಲಾಂಗ್ ವೀಡಿಯೋಸ್ ಮಾಡ್ತಾ ಇದ್ದರೆ 4000 ವಾಚ್ ಟೈಮ್ ಆಗಿರಬೇಕು 1 ಇಯರ್ನಲ್ಲಿ. ಈ ಕ್ರಿಟೇರಿಯಾ ನೀವು ಕಂಪ್ಲೀಟ್ ಮಾಡಿದಾದಮೇಲೆ ಯಾವುದು ಏನು ಅಂದರೆ ಕಾಪಿರೈಟ್ ಸ್ಟ್ರೈಕ್ ಅದೇನು ಇರಲಿಲ್ಲ ಅಂತಂದರೆ ನಿಮ್ಮ ಮತ್ತು 2 ಸ್ಟೆಪ್ ವೆರಿಫಿಕೇಷನ್ ಆಗಿತ್ತು ಅಂತಂದರೆ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗುತ್ತೆ. ಮಾನಿಟೈಸೇಷನ್ ಆದಮೇಲೆ ನಿಮಗೆ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅಂದರೆ ಯೂಟ್ಯೂಬಿಂದ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ನೀವು ಫೇಸ್ಬುಕ್ಕಲ್ಲಿ ದುಡ್ಡು ಮಾಡ್ಬೋದು. ಯಾವ ರೀತಿ ಅಂತಂದರೆ, ಈ ರೀತಿ ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡಿರ್ತಾರೆ ಬೇರೆ ಬೇರೆ ನಿಮ್ಮ ಕ್ಯಾಟಗರಿ ರಿಲೇಟೆಡ್ ಮಾಡಿದಾಗ ಈ ರೀತಿ ವೀಡಿಯೋ ನೋಡಬೇಕಾದ್ರೆ ಮಿಡ್ಲಲ್ಲಿ ಇನ್ಸ್ಟ್ರೀಮ್ ಆ್ಯಡ್ಸ್ ಅಂತೇಳಿ ಬರುತ್ತೆ, ಅಂದರೆ ಮಿಡ್ಲಲ್ಲಿ ಆ್ಯಡ್ ಬರುತ್ತೆ. ಅದೇ ರೀತಿ ಬೇರೆ ಸ್ಟಾರ್ಟಿಂಗಲ್ಲೂ ಕೂಡ ಆ್ಯಡ್ ಬರ್ಬೋದು. ಈ ರೀತಿ ವೀಡಿಯೋಸ್ ಎಲ್ಲ ಪ್ಲೇ ಆಗ್ತಾ ಇರುತ್ತೆ, ನೀವು ನೋಡ್ತಾ ಇರಬೇಕಾದ್ರೆ ಆ್ಯಡ್ಸ್ ಬರ್ತಾ ಇರುತ್ತೆ. ಆ ಆ್ಯಡ್ಸ್ ಬರುತ್ತಲ್ಲ, ಅದರಿಂದ ನಿಮಗೆ ದುಡ್ಡು ಬರುತ್ತೆ ಫ್ರೆಂಡ್ಸ್. ಈ ರೀತಿ ನೀವು ಯೂಟ್ಯೂಬಲ್ಲಿ ನೀವು ಅಪ್ಲೋಡ್ ಮಾಡೋ ವಿಡಿಯೋ ಫೇಸ್ಬುಕ್ ಪೇಜ್ನಲ್ಲೂ ಕೂಡ ನೀವು ಅಪ್ಲೋಡ್ ಮಾಡಿದರೆ ಈ ಫೇಸ್ಬುಕ್ಕಿಂದನೂ ನೀವು ಕೂಡ ದುಡ್ಡು ಮಾಡ್ಕೋಬೋದು ಫ್ರೆಂಡ್ಸ್. ಈ ರೀತಿ ನೀವು ಮಾಡಬೇಕು ಅಂತಂದರೆ ಒಂದು ಫೇಸ್ಬುಕ್ ಪೇಜ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಕ್ರಿಯೇಟ್ ಮಾಡಿದಾದ್ಮೇಲೆ ನೀವು ಅದರಲ್ಲಿ ಕ್ರಿಟೇರಿಯಾ ಇರುತ್ತೆ, ಇಷ್ಟು ವಾಚ್ ಟೈಮ್ ಆಗಬೇಕು, ಇಷ್ಟು ಫಾಲೋವರ್ಸ್ ಇರಬೇಕು ಅಂತೇಳಿ ಇರುತ್ತೆ. ಅದನ್ನು ನೀವು ಕಂಪ್ಲೀಟ್ ಮಾಡಿದಾದ್ಮೇಲೆ ಇವು ಇನ್ಸ್ಟ್ರೀಮ್ ಆ್ಯಡ್ಸ್ ಏನು ಬರುತ್ತಲ್ಲ, ಆ್ಯಡ್ಸ್ ಬಂದಾಗ ನಿಮಗೆ ದುಡ್ಡು ಬರುತ್ತೆ ಫ್ರೆಂಡ್ಸ್. ಅದಕ್ಕೆ ಏನು ಕ್ರಿಟೇರಿಯಾ ಇದೆ ಅಂತೇಳಿ ನಿಮಗೆ ಈಗ ತೋರಿಸ್ತೀನಿ ಫ್ರೆಂಡ್ಸ್. ನೀವು ಫೇಸ್ಬುಕ್ಕಲ್ಲಿ ದುಡ್ಡು ಮಾಡಬೇಕು ಅಂತಂದರೆ, ದುಡ್ಡು ಬರೋ ಹಾಗೆ ಮಾಡಬೇಕು ಅಂತಂದರೆ ಏನೇನು ಬೇಕು ಅಂತಂದರೆ, ಇಲ್ಲಿ ನೋಡ್ತಿದ್ರೆ ಗ್ರೋ ಯುವರ್ ಆಡಿಯನ್ಸ್, ಅಂದರೆ ಇಲ್ಲಿ ನೋಡ್ತಿದ್ರೆ ಮಿನಿಮಮ್ 5000 ಫಾಲೋವರ್ಸ್ ಇರಬೇಕು ಫ್ರೆಂಡ್ಸ್. ಫೇಸ್ಬುಕ್ ಪೇಜ್ನಲ್ಲಿ 5000 ಫಾಲೋವರ್ಸ್ ಇರಬೇಕು. ನೆಕ್ಸ್ಟು ಇಲ್ಲಿ ನೋಡ್ತಿದ್ರೆ 60,000 ಮಿನಿಟ್ಸ್ ವಿಡಿಯೋ ವ್ಯೂಸ್, ಅಂದರೆ 60,000 ಮಿನಿಟ್ಸ್ ಕಂಪ್ಲೀಟ್ ಆಗಿರಬೇಕು ವಾಚ್ ಟೈಮ್. ಇಷ್ಟು ಆದರೆ ನಿಮಗೆ ದುಡ್ಡು ಬರುತ್ತೆ ಫ್ರೆಂಡ್ಸ್. ಅದಾದಮೇಲೆ ಥರ್ಡ್ ಒಂದು ಕ್ರಿಟೇರಿಯಾ ಇದ್ದರೆ, ಅಂದರೆ 5 ವಿಡಿಯೋ ನೀವು ಲಾಸ್ಟ್ 30 ಡೇಸಲ್ಲಿ ಅಪ್ಲೋಡ್ ಮಾಡಿರಬೇಕು ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇಲ್ಲಿ ನೋಡ್ತಿದ್ರೆ, ವಿ ಹ್ಯಾವ್ ಶೇರ್ಡ್ 5 or more ಎಲಿಜಿಬಲ್ ವೀಡಿಯೋಸ್ ಆರ್ ಗಾನ್ ಲೈವ್ 5 or more ಟೈಮ್ಸ್ ಇನ್ ಲಾಸ್ಟ್ 30 ಡೇಸ್. ನೀವು ಯಾವಾಗ ಅಪ್ಲೈ ಮಾಡ್ತಾ ಇರ್ತೀರ ಮಾನಿಟೈಸೇಷನ್ಗೆ, ಆವಾಗ ಲಾಸ್ಟ್ 30 ಡೇಸಲ್ಲಿ 5 or more ವೀಡಿಯೋಸ್ನ ನೀವು ಅಪ್ಲೋಡ್ ಮಾಡಿರಬೇಕು. ಅಂದರೆ ನಿಮಗೆ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್. ಈಗ ನಾನು ಫೇಸ್ಬುಕ್ ಪೇಜಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ತಾಯಿದ್ರೆ ಈಗ 20 ಮಿನಿಟ್ಸ್ ವಾಚ್ ಟೈಮ್ ಆಗಿದೆ. ಫಾಲೋವರ್ಸ್ ಇನ್ನೂ ಇಲ್ಲ ನನ್ನ ಫೇಸ್ಬುಕ್ ಪೇಜ್ನಲ್ಲಿ. ಇದು ಕಂಪ್ಲೀಟ್ ಆಯಿತು ಅಂತಂದರೆ ನನಗೆ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅಂದರೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿದಾದ್ಮೇಲೆ ಮಾನಿಟೈಸೇಷನ್ ಆದಮೇಲೆ ದುಡ್ಡು ಬರುತ್ತೆ ಫ್ರೆಂಡ್ಸ್. ನೀವು ಯೂಟ್ಯೂಬರ್ ಇದ್ದರೆ ನೀವು ನಿಮ್ಮ ವೀಡಿಯೋಸ್ನ ಯೂಟ್ಯೂಬ್ ಬಿಟ್ಟು ಮತ್ತು ಈ ಫೇಸ್ಬುಕ್ಕಲ್ಲಿ ನೀವು ಅಪ್ಲೋಡ್ ಮಾಡಿ ದುಡ್ಡನ್ನ ಮಾಡ್ಬೋದು ಫ್ರೆಂಡ್ಸ್. ಮಾಡಬೇಕು ಅಂತಂದರೆ ಇಷ್ಟೆಲ್ಲ ಕ್ರಿಟೇರಿಯಾನ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಮತ್ತು ಫೇಸ್ಬುಕ್ ಬೇರೆ ಬೇರೆ ಯೂಸ್ಫುಲ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.